ಮಗ ಹಾ ಈಗ ನಾನೊಂದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸೂಪರ್. ಇಲ್ಲಿ ಸೂಪರ್ ಅಲ್ಲ? ದೇವಸ್ಥಾನ ಇದೆಯಾ? ಬಾ, ಸೂಪರ್. ನಾಡ ಕಳಿಸಿ ಅಂತ. ಓಕೆ, ಓಕೆ. ಇದು ಸಾಗರ, ನಮ್ಮ ಸೊರಬದಿಂದ ನಾವು ಸಾಗರದಿಂದ ಸೊರಬ ಬರುವಾಗ ಮಧ್ಯದಲ್ಲಿ ಒಂದು ಜಾಗ ಇದೆ. ಸಾಗರ ಪಕ್ಕದಲ್ಲೇ ಅದು ಇರೋದು. ಓಕೆ. ನಾಡ ಕಳಿಸಿ ಅಂತ. ಇದು ಹೊಯ್ಸಳ ಕಾಲಘಟ್ಟಕ್ಕೆ ಸೇರಿದಂಥ ದೇವಸ್ಥಾನ. 12-13ನೇ ಶತಮಾನದಲ್ಲಿ ಬಿಲ್ಡ್ ಆಗಿರುವಂತ ಒಂದು ದೇವಸ್ಥಾನ ಇದು. ಆ ಕಾಲದಲ್ಲಿ ಕಟ್ಟಿಸಿರೋ ದೇವಸ್ಥಾನ. ಓಕೆ, ತುಂಬಾ ಅದ್ಭುತವಾಗಿದೆ. ಏನಂತಂದ್ರೆ ತುಂಬಾ ಜನ ಟೂರಿಸ್ಟ್ ಬರ್ತಾರೆ ಗೊತ್ತಾ. ಅವರು ಈ ಸಾಗರ ಕಡೆ ಬಂದಾಗ ಜೋಗ್ ನೋಡ್ಕೊಂತಾರೆ, ಕೆಳದಿ ಮತ್ತೆ ಹಿಕ್ಕೇರಿ ದೇವಸ್ಥಾನ ನೋಡ್ತಾರೆ. ಓಕೆ, ಈ ನಾಡ ಕಳಿಸಿ ಅನ್ನೋದು ತುಂಬಾ ಜನ ಗೊತ್ತೇ ಇಲ್ಲ ಇಲ್ಲೊಂದು ದೇವಸ್ಥಾನ ಇದೆ ಅಂತ. ತುಂಬಾ ಜನ ಮಿಸ್ ಮಾಡ್ಕೊಂತಾರೆ. ಹೌದು ಮಗ, ಗೊತ್ತೇ ಇಲ್ಲ. ತುಂಬಾ ಜನ ಗೊತ್ತಿಲ್ಲ ಇದು. ಅನ್ಟಚ್ಡ್. ಯಾರಾದ್ರೂ ಸಾಗರ ಕಡೆ ಯಾರಾದ್ರೂ ಬರೋರಿದ್ರೆ ಈ ತರ ದೇವಸ್ಥಾನ ನೀವೇನಾದ್ರೂ ವಿಸಿಟ್ ಕೊಡೋ ಭೇಟಿ ಆಗೋ ಟೈಮಲ್ಲಿ ಈ ನಾಡ ಕಲ್ಸಿನೂ ನಿಮ್ಮ ಲಿಸ್ಟ್ಗೆ ಹಾಕೊಡಿ. ತುಂಬಾ ಅದ್ಭುತವಾಗಿದೆ. ಓಕೆ, ಈಗ ನಾವು ನಾಡ ಕಲ್ಸಿಗೆ ಹೋಗೋಣ. ಓಕೆ ಬಾಯ್ಸ್, ರೆಡಿ? ಎಸ್, ಲೆಟ್ಸ್ ಗೋ. ನೋಡ್ ಮಗ, ನಮ್ಮ ಹಿಂದೆ ಕಾಣ್ತಾ ಇರೋದು ನಾಡ ಕಳಿಸಿ. ಓಕೆನಾ? ಸೂಪರ್ ಆಗಿದೆಯಲ್ಲ? ಬ್ಯೂಟಿಫುಲ್. ನೋಡಿ, ಇದು ದೇವಸ್ಥಾನ. ಬ್ಯೂಟಿಫುಲ್ ಅಲ್ಲ? ಬ್ಯೂಟಿಫುಲ್. ಹೇಗಿದೆ? ಸೂಪರ್. ಓಕೆ, ಸೊ ನಮಗೆ ಇಲ್ಲಿ 2 ದೇವಸ್ಥಾನ ಇದೆ. ಹೌದು. ಓಕೆ, ಇದೊಂದು ಈ ಕಡೆ, ಇಲ್ಲೊಂದು. ಸೊ ಬೇಸಿಕಲಿ ಸಾಗರಕ್ಕೆ ಯಾರಾದರೂ ಬರೋರು, ಓಕೆ, ಕೆಳದಿ ಹಿಕ್ಕೇರಿ ನೋಡಿದವರು ಇದಕ್ಕೂ ಭೇಟಿ ಕೊಡಿ. ಯಾಕಂದ್ರೆ ಇದು ಸರಿ ಸುಮಾರು ಒಂದು 8 ಕಿಲೋಮೀಟರ್ ಕೆಳದಿ ಹಿಕ್ಕೇರಿ ಸಾಗರದಿಂದ. ಸೊ ಜನರಲಿ ತುಂಬಾ ಜನಕ್ಕೆ ಇಲ್ಲಿರೋಂಥ ಒಂದು ದೇವಸ್ಥಾನ ಗೊತ್ತಿಲ್ಲ. ನಾಡ ಕಳಿಸಿ ಬಗ್ಗೆ ತುಂಬಾ ಅಪರೂಪ. ನೋಡಿ, ಹೀಗೆ ಟೂರಿಸ್ಟ್ ಯಾರು ಇಲ್ಲ ಅಲ್ಲಿ. ನೋಡಿ, ಕಪಿಲ್ ಆ ಕಡೆ ನೋಡಿ. ಸೊ ಯೂಶಲಿ ಯಾರೂ ಬರಲ್ಲ. ತುಂಬಾ ಜನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲೊಂದು ದೇವಸ್ಥಾನ ಇದೆ ಅಂತ. ಇದು ಹೊಯ್ಸಳರ ಕಾಲದ್ದು. ನಾನು ಹೇಳಿದಂಗೆ 12 ಮತ್ತು 13ನೇ ಶತಮಾನದಲ್ಲೇ ನಿರ್ಮಾಣ ಆಗಿರುವಂತ ಒಂದು ದೇವಸ್ಥಾನ. ಸೊ ನಿಮಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾ? ನೀವೇನೋ ಸ್ವಲ್ಪ ಓದ್ತಾ ಇದ್ರಿ, ಹೇಳಿ. ಹೆಚ್ಚಾಗಿ ಮಾಹಿತಿ ಗೊತ್ತಿಲ್ಲ ರಘು ಅವರೇ. ಸೊ ಇಲ್ಲಿ 2 ದೇವಸ್ಥಾನ ಇರೋದು ನೋಡ್ತಾ ಇದ್ರೆ, ಓದಿದ ಪ್ರಕಾರ ನೀಲಕಂಠೇಶ್ವರ ಹಾಗೂ ಮಲ್ಲಿಕಾರ್ಜುನ ಅಂತ 2 ದೇವಸ್ಥಾನ ಇಲ್ಲಿದೆ. 2 ಶಿವಲಿಂಗಗಳೇ. ಸೊ ಹೊಯ್ಸಳರ ಕಾಲದಲ್ಲಿ ಕಟ್ಸೋದು. ಆಮೇಲೆ ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯರು ಕೆಳದಿ ನಾಯಕಂಗೆ ಉಡುಗೊರೆ ಕೊಟ್ಟದಂತೆ, ಈ ಪ್ರಾಂತ್ಯನ ಇಟ್ಕೋ, ಈ ದೇವಸ್ಥಾನನ ನೋಡ್ಕೋ ಅಂತ. ಸೊ ಹಾಗಾಗಿ ಈ 2 ದೇವಸ್ಥಾನದಲ್ಲಿ ಒಂದು ದೇವಸ್ಥಾನಕ್ಕೆ ಪೂಜೆ ನಡೀತದೆ ಇವತ್ತಿಗೂ, ಆದ್ರೆ ಒಂದು ಲಿಂಗಕ್ಕೆ ಪೂಜೆ ನಡೀತಾ ಇಲ್ಲ. ಸೊ ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ, ಕಾಡು ಜೊತೆಗೆ ಪರಿಸರ ಇದೆಲ್ಲ ನೋಡ್ತಾ ಇದ್ರೆ ಏನೋ ಮನಸ್ಸಿಗೆ ಶಾಂತಿ ಇದೆ ಈ ಜಾಗದಲ್ಲಿ. ಹೆಚ್ಚು ದೇವಸ್ಥಾನಕ್ಕೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಗೌರವ ಮತ್ತು ಮಾನ್ಯತೆ ಕೊಡೋರು ಇಲ್ಲಿ ಬರಲೇಬೇಕು. ಇದು ಯಾವುದೇ ರೀಲು ಅಥವಾ ಪಿಕ್ನಿಕ್ ಸ್ಪಾಟ್ ಅಲ್ಲ. ಇಲ್ಲಿ ಬಂದರೆ ಇದಕ್ಕೆ ಆದಂಥ ಒಂದು ಪ್ರಾಮುಖ್ಯತೆ ಹಾಗೂ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಅದನ್ನು ಎಲ್ಲರೂ ಗೌರವಿಸಬೇಕು ಅಂತ ನಾನು ಅನ್ಕೊಂತೀನಿ. ಹಾಗೆ ಇವಾಗ ರಘು ಅವ್ರು ತೋರಿಸ್ತದ್ದು ಇಲ್ಲೊಂದು ಶಿಲಾಶಾಸನ ಕೂಡ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿ ಮುಂದಿನ ಕ್ಲಿಪ್ಪಲ್ಲಿ ಕೊಡ್ತೀವಿ. ಸೊ ಇದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಗೆ ಇಲ್ಲಿ ಈ ನಾಡ ಕಳಿಸಿ. ಒಂದು ವಾಕ್ ಹೋಗೋಣ ರಘು? ಬನ್ನಿ. ಸೊ ಇಲ್ಲಿ ಎಷ್ಟೊಂದು ನೋಡಿ, ಇಲ್ಲಿ ನೀವು ಇದೆರಡು ಬೇರೆ ಬೇರೆ ಇಟ್ಟಿದ್ದಾರೆ ಕಪಿಲ. ಸೊ ಯೂಶಲಿ ಎಂಟ್ರಿಲಿ ಹೊಯ್ಸಳರ ಕಾಲದ ದೇವಸ್ಥಾನ ಅಂದ್ರೆ ನಿಮ್ಗೆ 2 ಆನೆ ಸಿಗುತ್ತೆ. ಆನೆ, ಹೌದು. ಒಂದ್ ಯಾವ್ದೋ ಇದಾಗಿದೆ, ಭಿನ್ನ ಅಥವಾ ಭಗ್ನ ಆಗಿರ್ಬೇಕು. ಇದು ಈ ಕಡೆ ಇಲ್ಲಿ ನಿಮ್ಗೆ ನಂದಿ ಇಟ್ಟಿದ್ದಾರೆ. ಅದೇ ಅಲ್ಲಿ ಖಾಲಿ ಇರಬಾರ್ದು ಅಂತ ಮೋಸ್ಟ್ಲಿ ನಿಮ್ಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ನಂದಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ಸೊ ನಾವು ಒಂದು ಸುತ್ತ ಹಾಕೋಣ. ಇದು ಇನ್ನೊಂದು ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲಿ ಅದು ಕಲಶ ಅನ್ಸತ್ತಲ್ಲ ಕೆಳಗಿರೋದು. ಹೌದು. ಇದು ಕಲಶ ನೋಡಿದು ಗಣೇಶನ ಮೂರ್ತಿ 2 ಭಿನ್ನ ಆಗಿದೆ. ಹಾಗಾಗಿ ಇದನ್ನ ಪಕ್ಕದಲ್ಲೇ ಇಲ್ಲೇ ಇಟ್ಟಿದ್ದಾರೆ.
ಸೊ ಈ ಕಡೆನೂ ಅಷ್ಟೇ. ಸೊ ಈ ಮೂರ್ತಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಅನ್ಸುತ್ತೆ, ಕರೆಕ್ಟ್. ಹಾಗಾಗಿ ಇದನ್ನ ಬೇರೆ ಕಡೆ ಸ್ಥಳ ಅನ್ಸುತ್ತೆ. ಇದನ್ನು ಅಷ್ಟೇ ಕಲಶ, ಇದೆಲ್ಲ ನೋಡಿ ಒಂದು ಸುತ್ತ ಹಾಕೋಣ ದೇವಸ್ಥಾನ. ಹೌದು. ಸೊ ನೀವು ಇಲ್ಲಿ ಹೊಯ್ಸಳರು ದೇವಸ್ಥಾನದಲ್ಲಿ ನಿಮ್ಗೆ ತುಂಬ ವಿಶೇಷವಾಗಿರೋದಂದ್ರೆ ಅವ್ರ ಕೆತ್ತನೆ, ಅವ್ರ ಕಂಬಗಳು ನೋಡಿ. ಇಲ್ಲಿ ಡಿಸೈನ್ ಆಫ್ ಪ್ಯಾಟರ್ನ್ ಆಫ್ ಕಂಬಗಳು ಹೆಂಗಿದೆ ಅಂತಂದರೆ ನೋಡಿ ಇಲ್ಲಿ, ಇದು ಲೇತ್, ಆ ಕಾಲಕ್ಕೆ ಕಲ್ಲನ್ನ ಲೇತಲ್ಲಿ ಮಾಡೋದಂದರೆ ಒಂಥರ ವಿಶೇಷತನ. ಹೇಗೆ ಕಲ್ಲನ್ನ ಲೇತಲ್ಲಿ ಮಾಡ್ತಿದ್ರು ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ತುಂಬ ಥಿಯರಿ ಇದೆ, ಹೀಗೆ ಮಾಡ್ತಿದ್ರು ಹಾಗೆ ಮಾಡ್ತಿದ್ರು ಅಂತ. ಬಟ್ ಸೋಪ್ ಸ್ಟೋನು, ಸ್ಯಾಂಡ್ ಸ್ಟೋನಲ್ಲಿ ಯೂಸ್ ಮಾಡಿ ಮಾಡ್ತಿದ್ರಂತೆ. ಬಟ್ ಸ್ಟಿಲ್ ನೋಡಿ ನಿಮಗೆ ಆ ಶೈನಿಂಗು ಮತ್ತು ಇನ್ನು ನಿಮಗೆ ಅದು ನಮ್ಮ ರಿಫ್ಲೆಕ್ಷನ್ ಕಾಣುತ್ತೆ. ಹೌದು, ಅದು ದಟ್ಸ್ ಬ್ಯೂಟಿ ಆಫ್ ಹೊಯ್ಸಳ ಆರ್ಕಿಟೆಕ್ಟ್. ನೋಡಿ ಈ ಕಂಬದಲ್ಲಿ ಪೂರ್ತಿಯಾಗಿ ನೋಡ್ತಾ ಇದ್ರೆ ಒಂದು ಶೈಲಿ ಇನ್ನೊಂದು ಕಡೆ ರಿಪೀಟ್ ಆಗಿಲ್ಲ. ಒಂದೊಂದು ಕಡೆನೂ ಬೇರೆ ಬೇರೆ ಡಿಸೈನ್ಸ್ಗಳು ಕಾಣಿಸ್ತಾ ಇದೆ. ಸೊ ನಿಮಗೆ ಇಲ್ಲಿ ಒಂದು ಶಾಸನ ಕೂಡ ಇದೆ, ಹಳೆಗನ್ನಡದಲ್ಲಿ ಬರ್ದಿದೆ. ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇರಬೇಕು, ತುಂಬಾ ಚೆನ್ನಾಗಿದೆ ಇಲ್ಲಿ. ಅದಾದ್ಮೇಲೆ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಇಲ್ಲಿ ಈ ಥರ ಒಂದು ಮೇಲ್ಗಡೆ ನೋಡಿ, ಈ ಕಲ್ಲಲ್ಲೇ ಈ ಮರದಲ್ಲಿ ಮಾಡುವಂಥ ಪ್ಯಾಟ್ರನ್ ಇದೆ ಆ್ಯಕ್ಚುಲಿ. ಇದು ನಾವೆಲ್ಲ ಬೀಮ್ ಇಡ್ತೀವಲ್ಲ ಕಲ್ಲಲ್ಲೇ, ಆ ಥರ ಗ್ಯಾಪ್ಗಳಿದಾವೆ ನೋಡಿ. ಇಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಿಮಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಒಂದೆಲ್ಲ ಗ್ಯಾಪ್ ಇದ್ದಾವೆ ಕಲ್ಲಲ್ಲೇ. ನಾವು ಮರ ಇಡ್ತೀವಲ್ಲ ಮನೆ ಮಾಡುವಾಗ, ಆ ಥರ ಅದ್ಭುತವಾದ ಒಂದು ನಂದಿ ಇದೆ. ಇಲ್ಲಿ ಇದು ಪೂಜೆ ನಡೀತಿಲ್ಲ ಈ ದೇವಸ್ಥಾನ. ಇದು ವಿಷ್ಣುವಿನ ಮೂರ್ತಿ, ಕೈಯಲ್ಲಿ ಶಂಕರ ಚಕ್ರ ಇದೆ. ಈಗ ದೇವಸ್ಥಾನದ ಹೊರಗಿನ ಭಾಗದ ಬಗ್ಗೆ ನಮ್ಮ ಅಜಯ್ ಅವರು ಮಾಹಿತಿ ಕೊಡ್ತಾರೆ, ಬನ್ನಿ. ನೋಡಿ, ಈ ದೇವಸ್ಥಾನದಲ್ಲಿ ಕಾಮಸೂತ್ರದ ಬಗ್ಗೆ ಉಲ್ಲೇಖ ಆಗಿದೆ. ಕಾಮಸೂತ್ರದ ಭಂಗಿಗಳ ಬಗ್ಗೆ ಇಲ್ಲಿ ಕೆತ್ತನೆ ಆಗಿದೆ. ಸುಮಾರು ದೇವಸ್ಥಾನಗಳಲ್ಲಿ ನಾವು ನೋಡ್ಬೋದು ಇದು ನೋಡಿ. ಸೊ ಅದ್ಭುತವಾಗಿದೆ ಅಲ್ವಾ ದೇವಸ್ಥಾನ ರಘು? ಅದ್ಭುತವಾಗಿದೆ. ನೀವು ಪ್ರತಿ ದೇವಸ್ಥಾನ, ತುಂಬಾ ನಮ್ಮ ಹಿಂದೂ ದೇವಸ್ಥಾನ ನೋಡಿದಾಗ ಕಾಮಸೂತ್ರದ ಉಲ್ಲೇಖ ಆಗಿದೆ. ಅದ್ರ ಬಗ್ಗೆ ಪ್ರತಿಯೊಬ್ಬರು ಅವ್ರದ್ದು ವಾದ ವಿವಾದಗಳಿದಾವೆ, ಆಯ್ತಾ. ಅವ್ರದ್ದೇ ಒಂದು ಥಿಯರಿ ಇದೆ, ಆಯ್ತಾ. ಸೊ ನೀವೇನು ಹೇಳ್ತೀರ ಇದ್ರ ಬಗ್ಗೆ? ನನ್ಗೇನ್ ಅನ್ಸುತ್ತೆ ಅಂದ್ರೆ, ಈಗಿನ ಕಾಲದಲ್ಲಿ ಪಠ್ಯ ಪುಸ್ತಕಗಳಿದೆ, ಅನೇಕ ಪುಸ್ತಕಗಳು ಅಥವಾ ಓಪನ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಇವಾಗ ಗೂಗಲ್ ಇರ್ಬೋದು ಅಥವಾ ವಿಕಿಪೀಡಿಯಾ ಇರ್ಬೋದು, ಹಾಗೆ ಅನೇಕ ಮಾಧ್ಯಮಗಳಿದೆ ವಿಚಾರ ತಿಳ್ಕೊಳ್ಳೋಕ್ಕೆ. ಮುಂಚೆ ಎಲ್ಲ ದೇವಸ್ಥಾನಗಳು ಕೇವಲ ಪೂಜಾ ವಿಧಾನ ನಡೆಸೋ ಸ್ಥಳಗಳಾಗಿರ್ಲಿಲ್ಲ, ಅದಕ್ಕೂ ಮೀರಿ ಒಂದು ಜ್ಞಾನದ ದೇಗುಲವಾಗಿತ್ತು. ಸೊ ಎಷ್ಟೋ ವಿಚಾರಗಳು ಬರೀ ದೇವಸ್ಥಾನದಲ್ಲಿ ಮಾತ್ರ ಸಿಗೋದು ಅಂತ ಬರ್ತಾ ಇದ್ರು. ಈ ಕಾಮದ ಭಂಗಿಗಳು ಏನ್ ನೋಡ್ತಿರಲ್ಲ, ಅದನ್ನ ಅನ್ಯತಾ ಭಾವಿಸ್ಬಾರ್ದು ಯಾವ್ದನ್ನು. ಇದು ಇನ್ಫಾರ್ಮೇಶನ್ ಸೆಂಟರ್ ಆಗಿತ್ತು. ಈ ದೇವಸ್ಥಾನಗಳಲ್ಲಿ ಬಂದವ್ರಿಗೆ ಈ ಕಾಮದ ಹಾಗೂ ಬೇರೆ ಜ್ಞಾನದ ಬಗ್ಗೆ, ಈ ವಾಸ್ತುಶಿಲ್ಪದ ಬಗ್ಗೆ ಇನ್ಫಾರ್ಮೇಶನ್ ಮತ್ತೆ ಇದ್ರಲ್ಲಿ ಜ್ಞಾನ ಪಡೆಯೋದಕ್ಕೋಸ್ಕರ ಈ ದೇವಸ್ಥಾನಗಳಲ್ಲಿ ಈ ಭಂಗಿಗಳನ್ನ ಕೆತ್ತಿಸ್ತಾ ಇದ್ರು. ಯಾಕಂದ್ರೆ ಎಷ್ಟೋ ಮನೆಗಳಲ್ಲಿ, ಈಗಿನ ಕಾಲದಲ್ಲೇ ಮನೆಗಳಲ್ಲಿ ನಾವು ಒಂದೊಂದು ಕೆಲವು ವಿಚಾರಗಳು ಮಾತಾಡ್ಲಿಕ್ಕೆ ಹಿಂಜರಿಸ್ತೀವಿ, ಹಾಗೆ ಭಯ ಪಡ್ತೀವಿ. ಆದ್ರೆ ಇಲ್ಲಿ ಎಲ್ಲ ಉಲ್ಲೇಖ ಆಗಿರೋದು, ಬಂದವರು ಭಕ್ತರು ಇದನ್ನ ನೋಡಿ ತಿಳ್ಕೊಂಡು ಅವರು ಇಟ್ ಇಸ್ ನಾಟ್ ಎ ಟ್ಯಾಬು, ಈ ವಿಚಾರ ಮನೇಲಿ ಗುಟ್ಟಾಗಿ ಇಟ್ಕೊಳ್ಳೋದಲ್ಲ, ಓಪನ್ ಆಗಿ ಮಾತಾಡ್ಬೋದು. ಎಷ್ಟು ಮಾತಾಡ್ದಷ್ಟು ಅಷ್ಟು ಮನ ವಿಕಾಸವಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಈ ಭಂಗಿಗಳು. ಇಲ್ಲಿ ನೋಡಿ, ಈ ಪ್ಯಾಲೆಟ್ ಎಂಟಿ ಇದೆ ನೋಡಿ, ಇಲ್ಲಿ ಏನು ಇಲ್ಲ ಇಲ್ಲಿ. ಹೌದು. ಸೊ ಯೂಶಲಿ ಇಲ್ಲಿ ಏನೋ ಕೆತ್ತನೆ ಮಾಡ್ಬೇಕು. ಇದು ಸ್ಟ್ರಿಪ್ ಒಂದು ಯೂಶಲಿ ನಮ್ಮ ಕಾಮಿಕ್ ಸ್ಟ್ರಿಪ್ ತರ ಇದೊಂದು ಈ ಸ್ಟ್ರಿಪ್ ಇದ್ರೆ ಹೀಗೆ ಸ್ಟ್ರಿಪ್ ಮಾಡ್ತಾರೆ. ನೀವು ಹೊಯ್ಸಳ ದೇವಸ್ಥಾನ ನೋಡ್ಬೋದು. ಇಲ್ಲಿ ಅನ್ಫಿನಿಶ್ಡ್ ವರ್ಕ್, ಇಲ್ಲಿ ಏನೋ ಬರ್ಬೇಕಾಗಿತ್ತು ಕೆತ್ತನೆಗಳು, ಅದು ಮಿಸ್ ಆಗಿದೆ. ಅಂದ್ರೆ ಕಾರಣ ಇದು ಮಧ್ಯದಲ್ಲಿ ಕೆಲಸ ನಿಂತಿರಬಹುದು ಅಥವಾ ಅಷ್ಟಿಗೆ ಶಿಲ್ಪಿಗಳು ಸೊ ಒಬ್ರೊಬ್ರು ಒಂದೊಂದು ಸ್ಟ್ರಿಪ್ ನ ಮಾಡ್ತಿದ್ರು, ಕೆತ್ತನೆ ಮಾಡ್ತಿದ್ರು. ಈ ದೇವಸ್ಥಾನದಲ್ಲೇ ಪೂಜೆ ನಡೀತಾ ಇದೆ, ಬನ್ನಿ. ನಾನು ಆಲ್ಮೋಸ್ಟ್ ಒಂದು 4-5 ಬಾರಿ ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ. ನಮ್ಮ ಸ್ನೇಹಿತರಿಗೆ ಇದು ಮೊದಲನೇ ಬಾರಿ. ಇಲ್ಲಿ ವಿಶೇಷವಾಗಿರೋದು ಏನಂತಂದ್ರೆ, ಒಂದು ನಂದಿ ಇದೆ, ತುಂಬ ಸುಂದರವಾಗಿದೆ.
ಬನ್ನಿ ನಿಮ್ಗೆ ತೋರಿಸ್ತೀನಿ. ಹೌದಾ? ಈ ನಂದಿ ನೋಡಿ, ಎಷ್ಟು ಸುಂದರವಾಗಿದೆ ನೋಡಿ. ಇದು ಬ್ಯೂಟಿಫುಲ್ ನೋಡಿ. ಇಲ್ಲಿ ಹಗ್ಗ ಕಟ್ಟಿದ್ದಾರೆ, ಇಲ್ಲಿ ನೋಡಿ, ಇಲ್ಲಿ ಗಂಟು ಕಟ್ಟಿದ್ದಾರೆ ಹಗ್ಗ. ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ನೋಡಿ. ಇದು ಸಕ್ಕದಾಗಿದೆ, ಬ್ಯೂಟಿಫುಲ್. ಪ್ರತಿ ಕಂಬದಲ್ಲೂ ನಿಮ್ಗೆ ಝೂಮ್ ಹಾಕಿ ನೋಡಿ, ಇಲ್ಲಿ ಒಂದು ಮಿನಿಯೇಚರ್ ಒಂದು ಕೆತ್ತನೆ ಇದೆ ಇಲ್ಲಿ ಪ್ರತಿ ಕಂಬದಲ್ಲೂ. ಇಲ್ಲಿ ನಾಟ್ಯ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಮೃದಂಗ ಬಾರಿಸ್ತಿದ್ದಾರೆ. ಸಿಂಹ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಮಿನಿಯೇಚರ್ ಆರ್ಟ್ ಇದೆಲ್ಲ ಈ ಕಡೆ ನೋಡಿ. ನೋಡಿ ಎಷ್ಟು ಅದ್ಭುತವಾಗಿ ಸುಂದರವಾಗಿದೆ. ಹಾಗೆ ಅದ್ರ ಸೀಲಿಂಗ್ ನೋಡಿ, ಬ್ಯೂಟಿಫುಲ್. ಕಪಿಲ್ ಅವರೇ, ಈ ತರ ಹಳೆ ದೇವಸ್ಥಾನಗಳ ನೋಡಿ ನಿಮಗೇನು ಅನಿಸ್ತಿದೆ? ನನಗೆ ತುಂಬಾ ಪೀಸ್ಫುಲ್ ಅನ್ಸುತ್ತೆ. ಮತ್ತೆ ಥ್ಯಾಂಕ್ಸ್ ಟು ಯು, ನಿನ್ನ ಕಾಲದಲ್ಲಿ ನಾನು ತುಂಬಾ ದೇವಸ್ಥಾನ ಮತ್ತೆ ಓಲ್ಡ್ ದೇವಸ್ಥಾನ ನೋಡೋಕ್ಕೊಂದು ಅವಕಾಶ ಸಿಗ್ತಿದೆ. ಥ್ಯಾಂಕ್ ಯು. ಅಜಯ್ ಅವರೇ, ತುಂಬಾ ಜನ ಹೇಳ್ತಾರೆ ನನಗೊಂದು ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಪೀಸ್ಫುಲ್ ಸಿಗುತ್ತೆ ಅಂತ. ನೆಮ್ಮದಿ. ಯಾಕೆ ಹತ್ರ ಗೊತ್ತಾ? ದೇವಸ್ಥಾನ ನೀವು ಯಾವುದೇ ಜಾಗದಲ್ಲೂ ಕಟ್ಟಕ್ಕೆ ಆಗೋದಿಲ್ಲ. ಓಕೆ. ಅಲ್ಲಿರುವಂಥ ಜಾಗದ ಮಹಿಮೆ, ನಿಮ್ಗೆ ಆ ಜಾಗದಲ್ಲಿ ಅಷ್ಟೊಂದು ಮಹಿಮೆ ಇದ್ದಾಗ ಅಲ್ಲಿ ಸ್ಥಳದಲ್ಲಿರೋ ಎನರ್ಜಿ, ಹಾಗಾಗಿ ನೀವು ಅಲ್ಲಿ ಹೋದಾಗ ನಿಮಗೆ ಒಂದು ಪೀಸ್ಫುಲ್. ನಿಮ್ಮ ದೇವಸ್ಥಾನ ಹೋದಾಗ ನೀವು ಅಲ್ಲಿ ಹೋಗಿ ಬಂದ್ರೆ ಸಾಕು. ಪೂಜೆ ಪುರಸ್ಕಾರ ಬಿಟ್ಟು ಸುಮ್ಮನೆ ಶಾಂತಿ. ಎಸ್, ಎಕ್ಸಾಕ್ಟ್. ಸೊ ತುಂಬಾ ಜನ ದೇವಸ್ಥಾನದಲ್ಲೇ ಏನ್ ಮಾಡ್ತಾರೆ ಅಂತಂದ್ರೆ, ದೇವಸ್ಥಾನ ಒಳಗೆ ಹೋಗ್ತಾರೆ, ಅಕ್ಕಪಕ್ಕ ಯಾರು ಏನು ನೋಡೋದಿಲ್ಲ. ಹೌದು. ಯೂಶಲಿ ದೇವ್ರ ಹತ್ರ ಅವರ ಸ್ವಾರ್ಥತನಕ್ಕೆ ನಮಗೆ ಏನ್ ಬೇಕು, ನಮಗೆ ಒಳ್ಳೇದು ಮಾಡಿ ಬೇಡಿಕೆಗಳು ಇಡ್ತಾರೆ, ಆಫರ್ಗಳು. ನನ್ಗೆ ಇದು ಮಾಡು, ನನ್ಗೆ ಉಡಿ ಕೊಡ್ತೀನಿ, ನನ್ಗೆ ಇದು ಮಾಡು, ನಿನ್ಗೆ ಚಿನ್ನದ ಇದು ಹಾಕ್ತೀನಿ, ಉಂಡಿಗೆ ಇದಾಕ್ತೀನಿ, ನನಗೆ ಬೆಳ್ಳಿದು ಕವಚ, ಅದು ಗಿವ್ ಅಂಡ್ ಟೇಕ್ ಪಾಲಿಸಿ. ಹಂಗಲ್ಲ. ಸೊ ದೇವರೇ ಎಲ್ಲ ಕೊಟ್ಟಿರೋದು ನಮ್ಗೆ. ದೇವ್ರ ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ನಿಷ್ಕಲ್ಮಶವಾದ ಪ್ರೀತಿ ಹಾಗೂ ಭಕ್ತಿ ಇರಬೇಕು ಅಷ್ಟೇ. ಅದೊಂದು. ಎರಡನೇ, ದೇವಸ್ಥಾನ ಒಳಗೆ ಹೋದಾಗ ನೀವು ಅಕ್ಕಪಕ್ಕ ದೇವಸ್ಥಾನ ಗಮನಿಸ್ಬೇಕು. ಈಗ ತುಂಬಾ ಜನ ಏನು ಗೊತ್ತಾ, ಅರ್ಥ ಮಾಡ್ಕೊಬೇಕು ದೇವಸ್ಥಾನದ ವಿಶೇಷ ಏನು. ತುಂಬಾ ಜನ ದೇವಸ್ಥಾನ ಗಮನಿಸೋದಿಲ್ಲ, ಸೀದಾ ಹೋಗ್ತಾರೆ, ಗರ್ಭದ ಗುಡಿ ಹತ್ರ ಹೋಗ್ತಾರೆ, ದೇವ್ರೇ ನನ್ ಕಾಪಾಡಪ್ಪ, ನಂಗೆ ಒಳ್ಳೇದ್ ಮಾಡಪ್ಪ, ನನಗೆ ಒಳ್ಳೇದ್ ಮಾಡಪ್ಪ, ನನ್ನ ಹೆಂಡತಿ ಮಕ್ಳಿಗೆ ಒಳ್ಳೇದ್ ಮಾಡಪ್ಪ ಅಂತಾರೆ. ಅಷ್ಟು ಸ್ವಾರ್ಥಿಗಳು ಹೋಗ್ತಾ ಇದ್ವಿ ಕಡೆಗೆ, ಆಯ್ತಾ. ಸೊ ಏನಾದ್ರೂ ಲೋಕಾಭಿವೃದ್ಧಿ ಆಗ್ಬೇಕು, ಅದು ಮುಖ್ಯ. ಆಮೇಲೆ ರಘು ಅವರೇ, ಈ ಕಾಲದಲ್ಲಿ ಇವಾಗಿರೋ ಜನ ಈ ತರ ದೇವಸ್ಥಾನ ಕಟ್ಸಕ್ಕಾಗಲ್ಲ, ಖಂಡಿತವಾಗಿ ಆಗಲ್ಲ. ಈ ತರ ಒಂದು ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಈ ತರ ಒಂದು ದೇವಸ್ಥಾನ ಕಟ್ಟಕ್ ಅಸಾಧ್ಯ. ಸೊ ನಮ್ಮ ಕರ್ನಾಟಕದಲ್ಲಿ ಈ ತರ ದೇವಸ್ಥಾನ ಇರೋದನ್ನ ನಾವು ಉಳಿಸ್ಕೊಬೇಕು. ಇದಕ್ಕೆ ಮಾನ್ಯತೆ, ಗೌರವ ಕೊಟ್ಟು ಇದನ್ನ ಹೆಚ್ಚಿನ ಜನಕ್ಕೆ ತಗೊಂಡೋಗ್ಬೇಕು. ಈಗ ಈ ನಿಮ್ಮ ವ್ಲಾಗ್ ಇಂದ ನಾನು ಕೇಳ್ಕೊಳ್ಳೋದಂದ್ರೆ, ಆದಷ್ಟು ಜನ ನಾಡಕಳಶಿಗೆ ಬನ್ನಿ, ಇಲ್ಲಿನ ಪರಿಸರ, ಇಲ್ಲಿನ ದೇವಸ್ಥಾನಕ್ಕೆ ಮರ್ಯಾದೆ, ಮಾನ್ಯತೆ ಕೊಡಿ, ಹಾಗೂ ಹೆಚ್ಚಿನ ಜನಕ್ಕೆ ಇದ್ರ ಬಗ್ಗೆ ತಿಳಿಸಿ. ಯಾಕಂದ್ರೆ ಇಲ್ಲಿ ನಿಧಾನಕ್ಕೆ ಒಂದು ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ ಆಯ್ತಂದ್ರೆ ಇಲ್ಲಿರೋ ದೇವಸ್ಥಾನಕ್ಕೆ ಪ್ರಾಮುಖ್ಯತೆ ಸಿಗುತ್ತೆ, ಹಾಗೂ ಈ ವ್ಲಾಗ್ನ ಸಾರ್ಥಕತೆ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ರಘು ಅವರೇ. ಒಳ್ಳೆ ದೇವಸ್ಥಾನ, ಅದು ಅನ್ಟಚ್ಡ್ ಹಿಡನ್ ಜಮ್ನ ತೋರಿಸಿದ್ದೀರಾ. ಸೊ ನನಗೊಂದು ಕ್ವಶನ್ ಕೇಳ್ಬೇಕು ಅನ್ನಿಸ್ತದೆ ಮಗ. ಈ ಏಜ್ ಅಲ್ಲಿ ಆಲ್ರೆಡಿ ಎಷ್ಟೋ ಜನ ಬೇರೆ ಬೇರೆ ದಾರಿ ಹಿಡಿದ್ಬಿಟ್ಟಿರ್ತಾರೆ, ಅಥವಾ ಅವ್ರಿಗೆ ನಮ್ಮ ದೇವಸ್ಥಾನ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಇಂಟ್ರೆಸ್ಟ್ ಇರಲ್ಲ. ದೇ ಆಲ್ ವಾಂಟ್ ಟು ಎಂಜಾಯ್ ಲೈಫ್, ಒನ್ ಡೇ ಲೈಫು ಎಂಜಾಯ್ ಮಾಡಬೇಕು ಅಂತ. ಬಟ್ ಯು ಅಟ್ ಅ ವೆರಿ ಯಂಗ್ ಏಜ್ ಹೊಯ್ಸಳ ದೇವಸ್ಥಾನ, ನಮ್ಮ ಕರ್ನಾಟಕದಲ್ಲಿರೋ ಅನೇಕ ದೇವಸ್ಥಾನಗಳ ಬಗ್ಗೆ ಮಾಹಿತಿ, ಮತ್ತು ಹೋಗಬೇಕು, ಜನಕ್ಕೆ ತೋರಿಸ್ಬೇಕು ಯೂಟ್ಯೂಬ್ ವ್ಲಾಗ್ ಮುಖಾಂತರ ಅಂತ ಆಸೆ ಪಡ್ತಿರಲ್ಲ, ಅದು ಹೇಗೆ ನಿಮಗೆ ಸಾಧ್ಯ ಆಯಿತು? ಅದು ವೈ ಯು ವಾಂಟ್ ಟು ಡೂ ದಿಸ್?
ಸೊ ನನಗೆ ಇತಿಹಾಸದ ಬಗ್ಗೆ ತುಂಬಾ ಆಸಕ್ತಿ ಒಂದು, Okay. ಮತ್ತೆ ಕಲೆ ಬಗ್ಗೆ, ನಮಗೆ ಆರ್ಕಿಟೆಕ್ಟ್ ಬಗ್ಗೆ ಅಥವಾ ಪೇಂಟಿಂಗ್ ಕಲೆ ಬಗ್ಗೆ ಅಷ್ಟು ಆಸಕ್ತಿ. ಇವಾಗ ನಮ್ಮ ಪೂರ್ವರು ಹೇಗ್ ಮಾಡಿದ್ರು, ಹೇಗ್ ಉಳ್ಸ್ಕೊಬೇಕು ಅನ್ನೋದು ನಮ್ಮ ಜವಾಬ್ದಾರಿಗಳು. ಪ್ಲಸ್ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನ ತಗೊಂಡು ಹೋಗ್ಬೇಕು, ಅದನ್ನ ಹೇಳ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಆಯ್ತಾ? ನಾವು ಏನ್ ಮಾಡ್ತಾ ಇದೀವಿ, ನಾವು ನಮ್ಮ ಸುತ್ತಲೆಲ್ಲ ಏನೇನ್ ನಡೀತಿದೆ, ಏನು ಎತ್ತ ಅಷ್ಟು ಗಮನ ಕೊಡ್ತಾ ಇದೀವಿ. ನಮ್ಗೆ ಯಾವಾಗ ನಮ್ಗೆ ಹಿಸ್ಟ್ರಿ ಬಗ್ಗೆ ಗೊತ್ತಾಗತ್ತೆ, ನಮಗೊಂದು ನಾಗರಿಕತೆ ಬೆಳೆಯುತ್ತೆ, ಪ್ಲಸ್ ನಮ್ಮ ಸಂಸ್ಕೃತಿ ಬೆಳೆಯುತ್ತೆ. ಓಕೆ, ಸೊ ಇದು ತುಂಬಾ ಅತಿ ಮುಖ್ಯವಾದದ್ದು. ಆಯ್ತಾ? ನೀವು ಬರೀ ಪಬ್ ಕಲ್ಚರು, ನೀವು ವೀಕೆಂಡ್ ಅದು ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಪ್ರತಿ ವೀಕೆಂಡು ಪಬ್ ಕಲ್ಚರ್, ಪ್ರತಿ ವೀಕೆಂಡು ಮಜಾ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ಈ ತರ ಒಂದು ಒಳ್ಳೊಳ್ಳೆ ದೇವಸ್ಥಾನಕ್ಕೆ ಬನ್ನಿ, ನೋಡಿ, ನಮ್ಮ ಇತಿಹಾಸ ತಿಳ್ಕೊಳ್ಳಿ. ನಮ್ಮ ಕರ್ನಾಟಕ ರಾಜ್ಯ ಹೇಗಾಯ್ತು, ಇದು ಎಷ್ಟು ಜನ ಶ್ರಮ ಇದೆ. ಕರ್ನಾಟಕ ರಾಜ್ಯ ಕನ್ನಡ ರಾಜ್ಯ ಆಗ್ಬೇಕು ಅಂತಂದ್ರಾಗ ನಮ್ಗೆ ಇಲ್ಲಿ ನಮ್ಮ ರಾಜರು ಕೊಟ್ಟಂತೆ ಕೊಡುಗೆ, ಇದೆಲ್ಲ ನಮ್ಮ ರಾಜರು ಕೊಟ್ಟಂತೆ ಕೊಡುಗೆಗಳು. ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗ್ಲಿ, ಹೊಯ್ಸಳ ಆಗ್ಲಿ, ಇನ್ನ ಕದಂಬರು ಎಲ್ಲ. ಸೊ ಕೊಟ್ಟಂತ ಕೊಡುಗೆ ಅವರು ಉಳಿಸ್ಕೊಂಡು ಹೋಗ್ಬೇಕು. ಪ್ಲಸ್ ಅವ್ರು ಕೊಟ್ಟಂತ ಸಂಸ್ಕೃತಿ ಆಗ್ಲಿ ಅಥವಾ ನಮ್ಮ ಭಾಷೆ ಬಗ್ಗೆ ಕೊಟ್ಟಂತ ಒಂದು ಗೌರವ, ನಮ್ಮ ನಾಡು ಬೆಳಿಬೇಕು ಅನ್ನೋಂತ ಮಾಡದಂತ ವಿಚಾರಗಳು. ನೀವು ಎಲ್ಲೇ ನಿಮ್ಗೆ ರಾಜರು ನೋಡಿ ಆನೆಕಟ್ಟು ಕಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? ಹೌದು. ತುಂಬಾ ವಿಚಾರಗಳು ಜನಗೆ ಒಳ್ಳೇದಾಗ್ಲಿ ಅಂತ ಮಾಡಿರೋದು. ಸೊ ಇದ್ರಲ್ಲಿ ನಮ್ಗೆ ಏನಿದೆ, ಮೋಸ್ಟ್ ಇನ್ಫಾರ್ಮೇಶನ್ ಇದೆ ನಮಗೆ. ಖಂಡಿತವಾಗ್ಲಿ ಈ ತರ ಒಂದು ಇನ್ಫಾರ್ಮೇಶನ್ ನಮ್ಗೆ ಸಿಗ್ಬೇಕು, ನಾವು ತಗೋಬೇಕು. ಇದು ನೋಡಿದಾಗ ನಮ್ಗೆ ಒಂದು ಖುಷಿ ಆಗುತ್ತೆ. ಏನ್ ಗುರು, ನಮ್ಮ ನಾಡಿನಲ್ಲೇ ತುಂಬಾ ಸಾವಿರಾರು ವರ್ಷ ಅಂತ ಇಂಥದ್ದು ಇದೆ ಅಂತ. ನೀವ್ ಯಾರಾದ್ರೂ ಹೊರ ದೇಶಕ್ಕೆ ಹೋಗಿ, ನಾವು ಯಾರೋ ಸ್ಪೇನ್ಗೆ ಹೋಗ್ತಾರೆ, ಪ್ಯಾರಿಸ್ಗೆ ಹೋಗ್ತಾರೆ, ಅಲ್ಲಿ ಯಾರೋ 100 ವರ್ಷದ ರೋಮ್ಗೆ ಹೋಗ್ತಾರೆ, 100 ವರ್ಷದ ಏನೋ ನೋಡ್ತಾರೆ, 200 ವರ್ಷ ನೋಡ್ತಾರೆ. ರೋಮ್ದು 100,000 ವರ್ಷದ ಅಲ್ಲಿ ನಿಮ್ಗೆ ಮುಟ್ಟಕ್ಕೂ ಬಿಡಲ್ಲ. ಹೇಳ್ತೀನಿ ನೋಡಿ, ಅಲ್ಲಿ ಮುಟ್ಟಕ್ಕೂ ಬಿಡಲ್ಲ. ಅಲ್ಲಿ ಎಷ್ಟು ದೊಡ್ಡ ಡಿಸ್ಟೆನ್ಸ್ ಅಲ್ಲಿ ನೀವು ನೋಡ್ಬೇಕು, ಹಂಗೆ ಕೈ ಕಟ್ಕೊಂಡು ಇಲ್ಲಿಂದಾನೆ ಫೋಟೋ ತಕೊಂಡು ಹೋಗುವ ಚೆನ್ನಾಗಿದೆಪ್ಪ ಅಂತ ಹೋಗ್ಬೇಕು. ನಮಗೆ ಅಂತ ಎಷ್ಟು ಸಾವಿರಾರು ಇದೆ ದೇವಸ್ಥಾನಗಳು, ಕೆತ್ತನೆಗಳು ಸಾವಿರಾರು ಇದೆ. ಅದನ್ನ ಮುಟ್ಟು ನಾವು ಅದನ್ನ ಫೀಲ್ ಮಾಡ್ಕೊಬಹುದು. ಆ ದೃಷ್ಟಿ ನಮ್ಮಲ್ಲಿ ಇದೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಎಲ್ಲ ಗೀಚೋದು ಎಲ್ಲ ಮಾಡ್ತಾರೆ, ಅದರಿಂದ ಮಾಡಬಾರ್ದು. ಅದನ್ನ ಮುಟ್ಟಿ ಅನುಭವಿಸ್ಬೇಕು, ಖುಷಿ ಪಡ್ಬೇಕು, ಸದುಪಯೋಗ ಪಡಿಸ್ಕೊಬೇಕು ಅಷ್ಟೇ. ಸೊ ಹೀಗೆ ನಿಮ್ಮ ಆಸಕ್ತಿ ಬೆಳೀತಾ ಇರ್ಲಿ. ಅನೇಕ ಜಾಗಗಳನ್ನ ಈ ವ್ಲಾಗ್ ಮುಖಾಂತರ ನೀವು ತೋರಿಸ್ತಾ ಇರಿ. ನಮ್ಮ ಕನ್ನಡಿಗರಿಗೆ ಹಾಗೂ ಭಾರತೀಯರಿಗೆಲ್ಲರಿಗೂ ನಮ್ಮದೇ ಆದ ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ರಘು ಅವ್ರ ಮುಖಾಂತರ ಹಾಗೂ ಅನೇಕ ಯೂಟ್ಯೂಬರ್ಸ್ ಮುಖಾಂತರ ಸಿಗ್ಲಿ. ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಹಾಗೂ ನಮ್ ಜೊತೆಗೆ ಸೇರ್ಕೊಳ್ಳಿ. ಹಾಗೆ ಹೀಗೆ ಕರ್ನಾಟಕದಂತ ಟ್ರಿಪ್ ಹೋಗೋಣ. ಗೊತ್ತಿಲ್ಲದಿರುವಂತ ಈ ತರ ನಮ್ಮ ಐತಿಹಾಸಿಕವಾಗಿರುವಂತ ದೇವಸ್ಥಾನಗಳ ಬಗ್ಗೆ ನಾವು ಮಾಹಿತಿ ಕಳೆ ಹಾಕೋಣ, ಅದ್ರ ಬಗ್ಗೆ ಇನ್ನ ಮಾಹಿತಿ ಕೊಡೋಣ. ಓಕೆ, ಅವ್ರು ಏನೋ ಒಂದು ಒಳ್ಳೆ ಪ್ರಶ್ನೆ ಕೇಳ್ತಾರಂತೆ ನಮಗೆ. ರಘು, ನಾನ್ ಯಾವಾಗ ನಿನ್ ಜೊತೆ ಬಂದ್ರು ಒಂದು ಡಿಫ್ರೆಂಟ್ ಒಂದು ಸ್ಪೆಷಾಲಿಟಿ ಲೊಕೇಶನ್ ಕರ್ಕೊಂಡ್ ಬರ್ತಿಲ್ಲ. ಹೌ ಇಸ್ ಇಟ್ ಪಾಸಿಬಲ್? ನಿನಗೆ ಹೆಂಗೆ ಈ ತರ ಒಂದು ಐಡಿಯಾ ಬರುತ್ತೆ? ಬೇಕಾದ್ರೆ ಎವ್ರಿ ಟೈಮ್ ಬಂದ್ರು ಒಂದು ಬ್ಯೂಟಿ. ಎಷ್ಟು ವರ್ಷದಿಂದ? ನನಗೆ ವಿ ಆರ್ ಫ್ರೆಂಡ್ಸ್ ಮೋರ್ ದನ್ 20 years. ಸೊ ಫ್ರಮ್ 20 years, ವೆನೆವರ್ ಐ ಕಮ್ ಟು ಯುವರ್ ಹೋಮ್ ಟೌನ್ ಇಲ್ಲ ಎಲ್ಲಿ ಬಂದ್ರು, ಯು ವಿಲ್ ಫೈಂಡ್ ಔಟ್ ಒನ್ ಅನ್ಸೀನ್ ಪ್ಲೇಸ್. ಹೌ ಇಸ್ ಇಟ್ ಪಾಸಿಬಲ್? ಹುಡುಕೋದು ನಮ್ಮ ಈ ದೇವಸ್ಥಾನ ಇರೋದು ಈ ತುಂಬಾ ಜನ ಅಕ್ಕಪಕ್ಕ ಊರಿನವ್ರಿಗೆ ತುಂಬಾ ಜನ ಗೊತ್ತಿಲ್ಲ. ಓಕೆ, ಸೊ ಇದನ್ನ ಮಾಹಿತಿ ಕಲೆ ಹಾಕೋದು. ನನಗೆ ಇದ್ರ ಬಗ್ಗೆ ತುಂಬಾ ಆಸಕ್ತಿ, ಈ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ, ಈ ತರ ಹಳೆ ದೇವಸ್ಥಾನಗಳ ಬಗ್ಗೆ ಮುಂಚಿತವಾಗಿ ಆಸಕ್ತಿ. ಇಲ್ಲೇನಿದೆ, ಈ ಊರಲ್ಲಿ ಏನಿದೆ, ಯಾವ ರಾಜರು ಯಾವ ಕಾಲಘಟ್ಟದಲ್ಲಿ ಏನ್ ಕಟ್ಟಿದ್ರು, ಅದ್ರ ಬಗ್ಗೆ ಸ್ಟಡಿ ಮಾಡೋದು. ಅದ್ರ ಬಗ್ಗೆ ಎಲ್ಲಿದೆ, ಅದ್ರದ್ದು ಆರ್ಟ್ ಸ್ಟೈಲ್ ಇದೆ ಗೊತ್ತಾ ನಿಮಗೆ? ಹೊಯ್ಸಳರ ಕಾಲದಲ್ಲಿ ಒಂದ್ ಸ್ಟೈಲ್ ಇತ್ತು, ವಿಜಯನಗರ ಕಾಲದಲ್ಲಿ ಒಂದ್ ಸ್ಟೈಲ್ ಇದೆ, ರಾಷ್ಟ್ರಕೂಟರ ಕಾಲದಲ್ಲಿ ಅದೊಂದ್ ಆರ್ಟ್ ಸ್ಟೈಲ್ ಇದೆ, ಅಂದ್ರೆ ಶಿಲ್ಪಕಲೆ. ಅದ್ರ ಬಗ್ಗೆ ಮಾಹಿತಿ ಹಾಕೋದ್ರದ್ದು ಹೇಗ್ ಮಾಡ್ತಾ ಇದ್ರು ಅನ್ನೋದು ನಂಗೆ ತುಂಬಾ ಆಸಕ್ತಿ. ಹಂಗೆ ಒಬ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ದಾಗ ಎಲ್ಲಿ ಯಾವ್ದೇ ಜಾಗ ಇದ್ರು ಅದ್ರ ಬಗ್ಗೆ ಕುತೂಹಲ, ಹೋಗಿ ನೋಡ್ಬೇಕು ಹೆಂಗಿದೆ ಏನಿದೆ ಅಂತ. ಸೊ ಆತರ ನನ್ ರೀಸನ್ ಏನಕ್ಕೆ ಕೇಳಿದ್ದು ಅಂದ್ರೆ, ನಾನು ಸುಮಾರು ಒಂದು 10 ಕಿಲೋಮೀಟರ್ ಇಂದ ನೋಡ್ತಾ ಇದೀನಿ, ಒಂದ್ ಕಡೆಗೆ ಒಂದು ಬೋರ್ಡ್ ಇರ್ಲಿಲ್ಲ. ಆಮೇಲೆ ಲಾಸ್ಟ್ ಒಂದು 0.5 ಕಿಲೋಮೀಟರ್ ಇದ್ದಾಗ ಮಾತ್ರ ಲೊಕೇಶನ್ ಬೋರ್ಡ್ ಬಂತು. ಸೊ ಕನ್ಸಿಡರಿಂಗ್ ದಟ್ ನಂಗೆ ಈ ಒಂದು ಕ್ಯೂರಿಯಾಸಿಟಿ ಇಂದ ಕೇಳ್ತಿದ್ದೀನಿ ಅಷ್ಟೇ. That's the point. That's the point. Okay, super. Anyways, thanks ನನ್ನ ಜೊತೆ ಜಾಯ್ನ್ ಆಗಿದ್ದಕ್ಕೆ. Thank you, Raghu. Okay, ನಿನಗೂ ಅಜಯ್ಗೂ thank you. Okay, ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಸ್ತಾ ಇದೀವಿ. ಟೇಕ್ ಕೇರ್, ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಯಾರಾದ್ರೂ ಸಾಗರ ಕಡೆ ಬಂದವರು ನಾಡಕಲ್ಸಿಗೆ ಒಂದ್ಸತಿ ಭೇಟಿ ಕೊಡಿ. ಓಕೆ, ಗುಡ್ ಬೈ.